ಮಾಣಿಕ್ಯಮೌಳಿ ಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् ಪರಾಮಂಬಿಕಾಂ. ಶ್ರೀಲಲಿತಾ ಸಹಸ್ರನಾಮದಲ್ಲಿ 698ನೆಯ ನಾಮ ಸರ್ವಾರ್ಥದಾತ್ರಿ, ಸಮಸ್ತ ಬೇಡಿಕೆಗಳನ್ನು ಈಡೇರಿಸುವಂಥವಳು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂತಹ ಚತುರ್ವಿಧ ಪುರುಷಾರ್ಥಗಳನ್ನು ಅನುಗ್ರಹಿಸೋಳು ಆ ಜಗನ್ಮಾತೆ. ಇದರ ಬಗ್ಗೆ ದೇವಿ ಪುರಾಣದಲ್ಲೊಂದು ಮಾತಿದೆ. ಧರ್ಮಾದಿ ಚಿಂತಿತಾರ್ಥಾನ್ ಸರ್ವಲೋಕೇಶು ಯಚ್ಚತಿ ಅತೋ ದೇವಿ ಸಮಾಖ್ಯಾತ ಸರ್ವೈ ಸರ್ವಾರ್ಥ ಸಾಧಿನಿ. ಧರ್ಮಾದಿಗಳನ್ನು, ಬಯಸಿದ ಎಲ್ಲ ಸಂಪತ್ತುಗಳನ್ನು ಸರ್ವಲೋಕದಲ್ಲೂ ನೀಡೋದ್ರಿಂದ ದೇವಿಯನ್ನು ಎಲ್ಲರೂ ಸಹ ಸರ್ವಾರ್ಥ ಸಾಧಿನಿ ಅಂತ ಕರೆದಿದ್ದಾರೆ. ಮನುಷ್ಯನ ಎಲ್ಲ ಬಯಕೆಗಳನ್ನು ಈಡೇರಿಸ್ತಾಳೆ ಆ ಜಗನ್ಮಾತೆ. ದೇವತೆಗಳು ಸಹ ಆಪತ್ಕಾಲದಲ್ಲಿ ಆ ಮಾತೆಯನ್ನು ಧ್ಯಾನಿಸಿ ಪೂಜಿಸಿ ಕೃತಾರ್ಥರಾಗಿದ್ದಾರೆ. ಅಸುರರ ಕಾಟವನ್ನು ತಡೆಯಕ್ಕಾಗದೇ ಇದ್ದಾಗ ಸಮಸ್ತ ದೇವತೆಗಳು ಮಾತೆಗೆ ಮೊರೆ ಹೋಗಿ ತಮ್ಮ ಸಂಕಟದಿಂದ ಪಾರಾಗಿರೋದನ್ನ ನಾವು ಕಾಣ್ತೀವಿ. ಯಾರ್ಯಾರು ಅವರಿಗೆ ಶರಣಾಗ್ತಾರೋ ಅವರೆಲ್ಲರನ್ನ ರಕ್ಷಿಸುವಂಥವಳು ಆ ಜಗನ್ಮಾತೆ. 699ನೆಯ ನಾಮ ಸಾವಿತ್ರಿ, ಸಾವಿತ್ರಿ ಸ್ವರೂಪ. ಪರಮ ತೇಜಸ್ಸಿಗೆ ಅಧಿದೇವತೆ ಸಾವಿತ್ರಿ. ಸವಿತ್ರುವಿಗೆ ಪ್ರಕಾಶವನ್ನು ನೀಡೋಳು ಸಾವಿತ್ರಿನೇ. ಅದಕ್ಕಾಗಿಯೇ ಸೂರ್ಯನಿಗೆ ಸವಿತೃಮಂಡಲ ಅನ್ನೋ ಹೆಸರು. ಸವಿತೃ ಪ್ರಕಾಶಕರಣ ಸಾವಿತ್ರ್ಯತ್ಯಭಿಧಾ ಭವೇತ್ ಜಗತಃ ಪ್ರಸವಿತ್ರೀತಿ ಹೇತುನಾನೇನ ವಾಪಿವಾ. ಸವಿತೃವಿಗೆ ಪ್ರಕಾಶವನ್ನು ಕೊಡೋದ್ರಿಂದಲೂ ಜಗತ್ತನ್ನು ಪ್ರಸವಿಸಿರೋದ್ರಿಂದಲೂ ಸಾವಿತ್ರಿ ಅನ್ನೋ ಹೆಸರು ಉಂಟಾಗಿದೆ ಅಂತ ಭಾರದ್ವಾಜ ಸ್ಮೃತಿ ತಿಳಿಸುತ್ತೆ. ಜಗತ್ತಿನ ಸೃಷ್ಟಿಕರ್ತಳಿಕೆ. ಮಂತ್ರಶಾಸ್ತ್ರದ ಪ್ರಕಾರ ಶ್ರೀ ಲಲಿತಾಂಬಿಕೆ ಸಾವಿತ್ರಿ, ಗಾಯತ್ರಿ, ಸರಸ್ವತಿ ಅನ್ನೋ ರೂಪದಲ್ಲಿ ಆತ್ಮ, ಪ್ರಾಣ, ವಿದ್ಯಾಪ್ರದಾಯಿನಿಯಾಗಿದ್ದಾಳೆ. ವೇದಗಳೂ ಸಹ ಈಕೆಯನ್ನೇ ಸ್ತುತಿಸಿವೆ. ದೇವತೆಗಳೂ ಈಕೆಯನ್ನು ಪೂಜಿಸಿ ವಿಶಿಷ್ಟ ಶಕ್ತಿಯನ್ನು ಗಳಿಸಿದ್ದಾರೆ. ಇದ್ರ ಬಗ್ಗೆ ದೇವಿ ಪುರಾಣ ಒಂದು ಮಾತು ಹೇಳುತ್ತೆ. ತ್ರಿದಶೈರರ್ಚಿತಾ ದೇವಿ ವೇದ ಯೋಗೇಶು ಪೂಜಿತ ಭಾವಶುದ್ಧ ಸ್ವರೂಪಾಚ ಸಾವಿತ್ರಿ ತೇನ ಸಾ ಸ್ಮೃತ. ಭಾವಶುದ್ಧ ಸ್ವರೂಪಳಾದಂತಹ ದೇವಿ ದೇವತೆಗಳಿಂದ ಪೂಜಿಸಲ್ಪಟ್ಟಿರೋದ್ರಿಂದಲೂ ವೇದ ಯೋಗಗಳಿಂದ ಸ್ತುತಿಸಲ್ಪಟ್ಟಿರೋದ್ರಿಂದಲೂ ಸಾವಿತ್ರಿ ಅನ್ನೋ ಹೆಸರನ್ನು ಪಡೆದಿದ್ದಾಳೆ. ಸ್ವಯಂ ಪ್ರಕಾಶವಾದಂತಹ ಪರಬ್ರಹ್ಮ ಸ್ವರೂಪಿಣಿ ಶ್ರೀ ಸಾವಿತ್ರಿ ದೇವಿ. ಸ್ರ ಧಾತುವಿಗೆ ಹರಿಯೋದು ಅನ್ನೋ ಅರ್ಥ ಇದೆ. ಸ್ರೋತದಿಂದ ಉತ್ಪನ್ನವಾದಂತಹ ತೇಜಸ್ಸಿಗೆ ಸಾವಿತ್ರಿ ಅಂತ ಹೆಸರು. ಹಾಗೆ ಪುಷ್ಕರ ತೀರ್ಥದ ಅಧಿಷ್ಠಾತೃ ದೇವಿಗೆ ಸಾವಿತ್ರಿ ಅನ್ನೋ ಹೆಸರಿದೆ. ಈ ರೂಪದಲ್ಲಿ ತೋರಿಬರೋಳು ಆ ಜಗನ್ಮಾತೆಯೇ. 700ನೆಯ ನಾಮ ಸಚ್ಚಿದಾನಂದ ರೂಪಿಣಿ, ಸಚ್ಚಿದಾನಂದ ಸ್ವರೂಪಿಣಿ, ತೇಜಸ್ಸಿಗೆ ಅಧಿದೇವತೆ. ಸತ್ ಅಂದರೆ ತ್ರಿಕಾಲದಲ್ಲೂ ಯಾವ ಬಾಧೆಯೂ ಇಲ್ಲದೆ ಇರುವಂಥದ್ದು. ಚಿತ್ ಅಂದರೆ ಜ್ಞಾನಸ್ವರೂಪ. ಆನಂದ ಅಂದರೆ ದುಃಖ ಸಂಪರ್ಕವೇ ಇಲ್ಲದಂತಹ ಸುಖ ಸ್ಥಿತಿ. ಪರಬ್ರಹ್ಮ ಸ್ವರೂಪಳಾದಂತಹ ಮಾತೆ ಏಕೈಕ ಸತ್ಯ ಸ್ವರೂಪಿ. ಆಕೆಯೇ ಜ್ಞಾನರೂಪಿಣಿ ಮತ್ತು ಆಕೆಯ ಸ್ವರೂಪನೇ ಆನಂದ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಹೀಗೆ ಆನಂದಂ ಬ್ರಹ್ಮೇತಿ ವ್ಯಜಾನಾತ್, ಹೀಗೆ ಶ್ರುತಿಗಳು ತಿಳಿಸುವಂತೆ ಆ ದೇವಿ ಸತ್ಯ ಸ್ವರೂಪಿಣಿ, ಜ್ಞಾನದಾಯಿನಿ, ಆನಂದ ರೂಪವೂ ಆಗಿರುವಂತಹ ಆ ಪರಬ್ರಹ್ಮ ತತ್ವ. 701ನೆಯ ನಾಮ ದೇಶಕಾಲ ಪರಿಚ್ಛಿನ್ನ, ದೇಶಕಾಲಗಳಿಂದ ಪರಿಚ್ಛಿನ್ನಳಾಗದೇ ಇರುವಂಥವಳು. ಶ್ರೀ ಸಾವಿತ್ರಿ ಸ್ವರೂಪವಾಗಿರುವಂತಹ ದೇವಿ ದೇಶ ಮತ್ತು ಕಾಲಗಳ ಅಳತೆಗೆ ನಿಲ್ಕೊಳ್ಳಲ್ಲ.
ಸೀಮಿತವಾದಂತಹ ವಸ್ತು, ವ್ಯಕ್ತಿ ಆಕ್ರಮಿಸುವಂತಹ ಅವಕಾಶವನ್ನು ಅಥವಾ ಸ್ಥಳವನ್ನು ದೇಶ ಅನ್ಬೋದು. ಆ ದೇಶದಲ್ಲಿ ನಡೆಯುವಂತಹ ಘಟನೆಗಳ ಮಧ್ಯದ ಸಮಯ ಅಥವಾ ಅಂತರವನ್ನು ಕಾಲ ಅಂತ ಹೇಳ್ಬೋದು. ಆದರೆ ಜಗನ್ಮಾತೆ ಅನಂತವಾದಂತಹ ಆಕಾಶವನ್ನೇ ಸೃಷ್ಟಿ ಮಾಡಿದ್ದಾಳೆ. ಮಾತೆಗಿಂತ ಮೊದಲು ಅದಿರಲಿಲ್ಲ, ಹಾಗೆ ಪ್ರಳಯದ ನಂತರನೂ ಅದಿರೋದಿಲ್ಲ. ಆಕಾಶಕ್ಕೂ ಆತ್ಮವಾಗಿರುವಂತಹ ಮಾತೆಯನ್ನು ಯಾವುದೇ ದೇಶದಿಂದ ನಾವು ಸೀಮಿತಗೊಳಿಸೋಕ್ಕೆ ಸಾಧ್ಯವಿಲ್ಲ. ಜಗತ್ತಿನ ಸೃಷ್ಟಿಯಾದ ನಂತರನೇ ಕಾಲದ ಸೃಷ್ಟಿಯಾಗಿರೋದು. ಹಗಲು ರಾತ್ರಿ ಅನ್ನೋದು ಪ್ರಪಂಚದ ಜೀವಿಗಳಿಗೆ ಹೊರತು ಸೂರ್ಯನಿಗಲ್ಲ. ಹಾಗೆ ಜಾಗೃತ ಅವಸ್ಥೆಯಲ್ಲಿ ಕರ್ಮ ಬಂಧನಕ್ಕೆ ಒಳಗಾಗೋರು ಕಾಲ ಅಂತಾರೆ. ಆದರೆ ಸದಾ ಕಾಲ ಆತ್ಮವೇ ಆಗಿ ಆತ್ಮಸ್ವರೂಪದಲ್ಲೇ ಇರೋರಿಗೆ ಕಾಲ ಅನ್ನೋದೇ ಇಲ್ಲ. ಸ ಪೂರ್ವೇಶಾಮಪಿ ಗುರು ಕಾಲೇನ ನವಚ್ಛೇದ. ಕಾಲದಿಂದ ಪರಿಚ್ಛಿನ್ನನಾಗದೇ ಇರೋದ್ರಿಂದ ಪೂರ್ವಿಕರಿಗೂ ಅವನು ಗುರು ಅಂತ ಯೋಗ ಸೂತ್ರದಲ್ಲಿ ಒಂದು ಮಾತು ಹೇಳುತ್ತೆ. ದೇಶ ಕಾಲಗಳ ಮಿತಿ ಇಲ್ಲದೆ ಕೇವಲ ಸಾಕ್ಷಿ ಸ್ವರೂಪಳಾಗಿ ಸ್ವಸ್ವರೂಪದಲ್ಲಿ ನೆಲೆ ನಿಂತಿರೋಳು ಆ ಜಗನ್ಮಾತೆ. 702ನೆಯ ನಾಮ ಸರ್ವಗ, ಸರ್ವವ್ಯಾಪಕಳು. ಶ್ರೀ ಸಾವಿತ್ರಿ ದೇವಿ ಸರ್ವವನ್ನೂ ವ್ಯಾಪಿಸಿರೋಳು, ಮತ್ತೆ ಸರ್ವ ವಸ್ತುಗಳಲ್ಲೂ ಸತ್ಯ ಸ್ವರೂಪಳಾಗಿರುವಂಥವಳು. ಬ್ರಹ್ಮಾಂಡವನ್ನು ಸೃಷ್ಟಿಸಿದಂತಹ ಮಾತೆ ತಾನು ಸೃಷ್ಟಿ ಮಾಡಿದ ಪ್ರತಿಯೊಂದು ವಸ್ತುವಿನಲ್ಲೂ ಸೂಕ್ಷ್ಮ ಚೈತನ್ಯ ರೂಪದಿಂದ ನೆಲೆಸಿರ್ತಾಳೆ. ವೇದಗಳು, ಯಜ್ಞಗಳು, ಸ್ವರ್ಗ, ಚರಾಚರ ಜಗತ್ತು, ಆಹಾರ, ಪಾನೀಯ, ಪಂಚಭೂತಗಳಲ್ಲೆಲ್ಲ ನಾನಾ ನಾಮಗಳಿಂದ, ನಾನಾ ಶರೀರಗಳಿಂದ ಆಕೆ ತೋರಿ ಬರ್ತಾಳೆ. ದೇವಿಯನ್ನು ಈ ರೀತಿ ಯಾರು ಭಾವಿಸ್ತಾರೋ ಜಗತ್ತಿನಲ್ಲೆಲ್ಲ ಆಕೆಯನ್ನೇ ಕಾಣುವಂತಹ ದೃಷ್ಟಿಯನ್ನು ಅವ್ರು ಪಡ್ಕೋತಾರೆ. ಅಂಥವರು ಆ ದೇವಿಯಲ್ಲೇ ಲೀನವಾಗಿ ಹೋಗ್ತಾರೆ. ಎಲ್ಲೆಲ್ಲೂ ಜಗನ್ಮಾತೆಯ ಅಸ್ತಿತ್ವವನ್ನೇ ಕಾಣುವಂಥವರು ಪರಮಯೋಗಿಗಳು, ಸದಾ ತೃಪ್ತರು, ಆನಂದದ ಸ್ಥಿತಿಯಲ್ಲಿ ಇರ್ತಾರೆ. ಎಲ್ಲವೂ ಜಗನ್ಮಾತೆಯೇ ಆಗಿರೋದ್ರಿಂದ ಅವರು ಯಾರ ಮೇಲೆ ಅತಿಯಾದ ವ್ಯಾಮೋಹವನ್ನು ಹೊಂದಲ್ಲ, ಯಾರ ಮೇಲೆ ದ್ವೇಷವನ್ನು ಹೊಂದೋದಿಲ್ಲ. ಹಾಗಾಗಿ ಯಾವುದೇ ಕಾರ್ಯಗಳಲ್ಲಿ ಅವರಿಗೆ ಇದು ನನ್ನದು, ಇದು ಬೇರೆಯವ್ರದು, ಇದು ಬೇಕು ಬೇಡ ಯಾವ ಭಾವವೂ ಇರೋದಿಲ್ಲ. ಹಾಗೆ ಸದಾ ಆತ್ಮ ತೃಪ್ತರಾಗಿ ಆ ಸಂತೋಷದಲ್ಲಿ ತುಂಬಿರ್ತಾರೆ ಅಂತಹ ಭಕ್ತರು. ಅಣುವಿನಿಂದ ಬ್ರಹ್ಮನವರೆಗಿರುವ ಚರಾಚರ ವಸ್ತುಗಳಲ್ಲಿ ಚೈತನ್ಯವನ್ನು ತುಂಬಿರೋಂಥವಳೆ ಆ ಜಗನ್ಮಾತೆ. ಚೈತನ್ಯ ಶಕ್ತಿಯಾಗಿ ಅದರಲ್ಲಿ ಪ್ರಕಟವಾಗುವಂಥವಳೆ ಆ ಜಗನ್ಮಾತೆ. 703ನೆಯ ನಾಮ ಸರ್ವಮೋಹಿನಿ, ಎಲ್ಲರಲ್ಲೂ ಮೋಹವನ್ನು ಉಂಟು ಮಾಡುವಂಥವಳು. ಶ್ರೀ ಸಾವಿತ್ರಿ ದೇವಿ ತನ್ನ ತೇಜಸ್ನಿಂದಲೇ ಎಲ್ಲರನ್ನ ಆಕರ್ಷಿಸ್ತಾಳೆ. ಸವಿತೃ ರೂಪವಾದಂತಹ ಸೂರ್ಯ ತೇಜಸ್ಸನ್ನು ಚರಾಚರ ಜಗತ್ತು ಮೋಹಿಸುತ್ತೆ. ಅಜ್ಞಾನಿಗಳಿಗೆ ವಿಷಯ ಸುಖಗಳಲ್ಲೇ ಮೋಹ ಉಂಟಾಗುವಂತೆ ಮಾಡೋಳು ಸಹ ದೇವಿನೇ. ಈ ಮೋಹದ ಕಾರಣದಿಂದಾಗಿ ಪರತತ್ವದ ಅರಿವು ಉಂಟಾಗೋಕ್ಕೆ ಸಾಧ್ಯವಿಲ್ಲ. ಹಾಗೆ ತನ್ನ ಅತಿಶಯವಾದಂತಹ ರೂಪದಿಂದ ಜಗತ್ತನ್ನೇ ಸಮೂಹಗೊಳಿಸಿದವಳು ಆ ಜಗನ್ಮಾತೆ. ಅಮೃತವನ್ನು ಪಡೆಯೋಕ್ಕಾಗಿ ದೇವತೆಗಳು, ದಾನವರು ಕಚ್ಚಾಡೋಕ್ಕೆ ಪ್ರಾರಂಭ ಮಾಡಿದಾಗ ಮೋಹಿನಿ ರೂಪಿಯಾಗಿ ರಾಕ್ಷಸರನ್ನು ಮೋಹಗೊಳಿಸಿ ದೇವತೆಗಳಿಗೆ ಅಮೃತ ಪ್ರಾಪ್ತವಾಗುವಂತೆ ಮಾಡಿದ ವಿಷ್ಣು ಸ್ವರೂಪಿಯೂ ಸಹ ಆಕೆನೆ. ಈ ರೂಪವನ್ನು ಕಂಡು ಪರಶಿವನೂ ಸಹ ಸಂಯಮವನ್ನು ಕಳ್ಕೊಂಡಿದ್ದಾನೆ. ಲೌಕಿಕ ಸುಖ ಮೋಹಗಳಲ್ಲಿ ಮುಳುಗಿ ಅಜ್ಞಾನವಶರಾಗಿರೋರಿಗೆ ಆ ಪರತತ್ವದ ಅರಿವು ಉಂಟಾಗೋದಿಲ್ಲ. ಇದರ ಬಗ್ಗೆ ಸೂತ ಸಂಹಿತೆ ಒಂದು ಮಾತು ಹೇಳುತ್ತೆ. ಪ್ರಸಾದಹೀನಾ ಪಾಪಿಷ್ಟ ಮೋಹಿತ ಮಾಯೆಯ ಜನಾ ನೈವ ಜಾನಂತಿ ದೇವೇಶಂ ಜನ್ಮನಾಶಾದಿ ಪೀಡಿತಾ. ಪ್ರಸಾದಹೀನರು, ಪಾಪಿಷ್ಟರು, ಜನ್ಮನಾಶಾದಿಗಳಿಂದ ಪೀಡಿತರು, ಮಾಯೆಯಿಂದ ಮೋಹಿತರೂ ಆದ ಜನ ಆ ದೇವೇಶನನ್ನು ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವನ್ನು ಮೀರಿ ಹೋದಾಗಷ್ಟೇ ನಾವು ಆ ಜಗನ್ಮಾತೆಯ ಒಂದು ದಿವ್ಯ ಸ್ವರೂಪವನ್ನು
ಪಡ್ಕೊಳ್ಳೋಕ್ಕೆ ಸಾಧ್ಯ, ಅರಿವನ್ನು ಹೊಂದೋದಕ್ಕೆ ಸಾಧ್ಯ. ಈ ಮೋಹವನ್ನು ಜ್ಞಾನದಿಂದ ಜಯಿಸಿದಾಗ ನಮ್ಮ ಅಜ್ಞಾನ ನಾಶವಾಗಿ ಆ ಬ್ರಹ್ಮ ಸಾಕ್ಷಾತ್ಕಾರ ಉಂಟಾಗುತ್ತೆ. ಎಲ್ಲಿಯವರೆಗೆ ಅಜ್ಞಾನದಲ್ಲೇ ನಾವು ಮುಳುಗಿರ್ತೀವೋ, ಮೋಹದಲ್ಲೇ ಮುಳುಗಿರ್ತೀವೋ, ಅಲ್ಲಿಯವರೆಗೆ ನಮಗೆ ಆ ಒಂದು ದಿವ್ಯ ದೃಷ್ಟಿ ಉಂಟಾಗೋದಕ್ಕೆ ಸಾಧ್ಯವಿಲ್ಲ. ಕಣ್ಣಿನ ಮುಂದೆ ಇರುವಂತಹ ಆ ಅಜ್ಞಾನ ಅನ್ನುವಂತಹ ಒಂದು ಪೊರೆ ಕಳಚಿದಾಗಲಷ್ಟೇ ನಮಗೆ ಆ ಸುಜ್ಞಾನದ ಅರಿವು ಉಂಟಾಗಿ ಆ ದಿವ್ಯತೆಯ ಒಂದು ಸಾಕ್ಷಾತ್ಕಾರವನ್ನು ಹೊಂದೋದಕ್ಕೆ ಸಾಧ್ಯ. 704ನೆಯ ನಾಮ ಸರಸ್ವತಿ. ಸರಸ್ವತಿ ಸ್ವರೂಪಳು. ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳ ಜ್ಞಾನಕ್ಕೆ ಅಧಿದೇವತೆ ಈಕೆ. ಓಂಕಾರ ಸ್ವರೂಪವಾದಂತಹ ಪರಬ್ರಹ್ಮ ಸ್ವರೂಪಿಣಿ. ಸೃಷ್ಟಿ ಕಾರ್ಯಕ್ಕಾಗಿ ಓಂಕಾರದ ಕಳ ಮತ್ತು ನಾದರೂಪವಾಗಿ ತನ್ನಿಂದ ತಾನೇ ಆವಿರ್ಭವಿಸಿ ಹರಿದು ಬಂದಿರೋ ಕಾರಣ ಸರಸ್ವತಿ ಅನ್ನೋ ಹೆಸರು. ತನ್ನ ಭಕ್ತರಿಗೆ ಉತ್ತಮವಾದಂತಹ ಜ್ಞಾನವನ್ನು ದೊರಕಿಸಿಕೊಡುವಂಥವಳು ಸರಸ್ವತಿ ದೇವಿ. ವಿದ್ಯೆ, ನಾದ, ಜ್ಞಾನಗಳಿಗೆ ಅಧಿದೇವತೆ ಈಕೆ. ಎಲ್ಲರ ನಾಲಿಗೆಯಲ್ಲಿ ನೆಲೆಸಿರುವಂತಹ ವಾಗ್ದೇವತೆ. ಸರಸ್ ಅಂದರೆ ಬ್ರಹ್ಮರಂಧ್ರದಿಂದ ಪ್ರವಹಿಸುವಂತಹ ಅಮೃತ. ವತಿ ಅಂದರೆ ಒಡತಿ, ಅಧಿದೇವತೆ ಅನ್ನೋ ಅರ್ಥ. ನಾದಮಯಿ, ವಾಂಗ್ಮಯಿ, ಚಿನ್ಮಯಿ ಆ ಸರಸ್ವತಿ ದೇವಿ. 705ನೆಯ ನಾಮ ಶಾಸ್ತ್ರಮಯಿ. ಶಾಸ್ತ್ರಸ್ವರೂಪಿ. ಶ್ರೀ ಸರಸ್ವತಿ ದೇವಿ ಶಬ್ದಾರ್ಥ ಸ್ವರೂಪಿಣಿ, ಜ್ಞಾನರೂಪಿಣಿ. ಜ್ಞಾನ ಪ್ರತಿಪಾದಕವಾದಂತಹ ವೇದಗಳ ಹಾಗೂ ಸಕಲ ಶಾಸ್ತ್ರಗಳ ಸ್ವರೂಪಿಣಿನೇ ಆಕೆ. ಪರಬ್ರಹ್ಮ ವಸ್ತುವನ್ನು ಪ್ರತಿಪಾದಿಸೋಕ್ಕೆ ಶಾಸ್ತ್ರಗಳೇ ನಿಜವಾದ ಪ್ರಮಾಣ. ಶಾಸ್ತ್ರಯೋ ನಿತ್ವಾತ್ ಅಂತ ವೇದಾಂತ ಸೂತ್ರ ತಿಳಿಸುತ್ತೆ. ಬ್ರಹ್ಮದ ನಿತ್ಯತ್ವವನ್ನು, ಏಕತ್ವವನ್ನು ತಿಳಿಸೋದೇ ಆ ಶಾಸ್ತ್ರಗಳ ಗುರಿ. ಅಂತಹ ಶಾಸ್ತ್ರಜ್ಞಾನ ಸ್ವರೂಪವೇ ಆ ಮಾತೆಯದು. ದೇವಿಯ ಶರೀರದ ಅವಯವಗಳೇ ಶಾಸ್ತ್ರಗಳಾಗಿವೆ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಲೇಖ ಕಂಡು ಬರುತ್ತೆ. ದೇವಿಯ ನಿಶ್ವಾಸದಿಂದ 4 ವೇದಗಳು ಉತ್ಪನ್ನವಾದವು. ಆಕೆಯ ಮಧುರ ಉಕ್ತಿಗಳಿಂದ ಕಾವ್ಯ, ನಾಟಕ, ಅಲಂಕಾರಗಳು ಸೃಷ್ಟಿಯಾದವು. ಜಿಹ್ವೆಯಿಂದ ಸರಸ್ವತಿಯನ್ನು, ಗಲ್ಲದಿಂದ ವೇದಾಂಗಗಳನ್ನು ಆಕೆ ಸೃಷ್ಟಿ ಮಾಡಿದ್ಲು. ಕಂಠದ ಊರ್ಧ್ವ ಪ್ರದೇಶದಿಂದ ಮೀಮಾಂಸೆ, ನ್ಯಾಯಶಾಸ್ತ್ರ, ಪುರಾಣ, ಧರ್ಮ ಸಂಹಿತೆಗಳನ್ನು ಆಕೆ ಸೃಷ್ಟಿಸಿದ್ಲು. ಕಂಠ ಮಧ್ಯಸ್ಥ ರೇಖೆಯಿಂದ ಆಯುರ್ವೇದ, ಧನುರ್ವೇದಗಳನ್ನು ರಚಿಸಿದ್ಲು. ಕಂಠಕೂಪದಿಂದ 64 ಕಲೆಗಳನ್ನೂ ಉತ್ಪಾದಿಸಿದ್ಲು. ಇತರ ಅಂಗಗಳಿಂದ ಸರ್ವ ಮಂತ್ರಗಳನ್ನು, ಬಾಹುಮೂಲದಿಂದ ಕಾಮಶಾಸ್ತ್ರವನ್ನು ಆಕೆ ರಚನೆ ಮಾಡಿದ್ಲು. ಹೀಗೆ ಸಮಸ್ತ ಶಾಸ್ತ್ರಗಳ ಸ್ವರೂಪಿಯಾಗಿ ಜಗತ್ತಿನಲ್ಲಿ ತೋರಿ ಬರ್ತಾ ಇರೋಳು ಸಹ ಆ ಜಗನ್ಮಾತೆನೇ. 706ನೆಯ ನಾಮ ಗುಹಾಂಬ. ಗುಹೆಯಲ್ಲಿ ಅಂದರೆ ಹೃದಯವೆಂಬ ಗುಹೆಯಲ್ಲಿ ನೆಲೆಸಿರುವಂಥವಳು. ದೇಹ ಮತ್ತು ಇಂದ್ರಿಯಗಳಿಂದ ನಮ್ಮ ಮನಸ್ಸನ್ನು ಒಳಗೆಳ್ಕೊಂಡಾಗ ಬುದ್ಧಿ ಅನ್ನೋ ಗುಹೆಯಲ್ಲಿ ಜ್ಞಾನ ಜ್ಯೋತಿಯಿಂದ ಬೆಳಗ್ತಾ ಇರುವಂತಹ ಆ ಮಾತೆಯ ತತ್ವದ ಅರಿವು ಉಂಟಾಗುತ್ತೆ. ಗುಹಾ, ಷಣ್ಮುಖ, ಕಾರ್ತಿಕೇಯ, ಸ್ಕಂದ ಹೀಗೆ ಅನೇಕ ನಾಮಗಳಿಂದ ಪ್ರಸಿದ್ಧವಾಗಿರುವಂತಹ ಕುಮಾರನ ಜನನಿ ಈಕೆ. ತಾರಕಾಸುರನನ್ನು ಸಂಹರಿಸಕ್ಕೆ ದೇವತೆಗಳ ಕೋರಿಕೆಯಂತೆ ಶಿವ ಪಾರ್ವತಿಯನ್ನು ವರಿಸಿ ಕುಮಾರನನ್ನು ಪುತ್ರನನ್ನಾಗಿ ಪಡೆದಿದ್ದಾನೆ. ಗುಹಾ ಅನ್ನೋ ನಾಮ ಬೀಜಾಕ್ಷರ ಸಹಿತ ಆಗಿರೋದ್ರಿಂದ ಅದು ಅತ್ಯಂತ ಪವಿತ್ರವಾದದ್ದು. ಶ್ರೀವಿದ್ಯೆಯ ಪಂಚದಶಾಕ್ಷರಿ ಮಂತ್ರ 3 ಕೂಟದಲ್ಲಿದೆ. ಪ್ರತಿ ಕೂಟದ ಕೊನೆಯಲ್ಲಿ ಹ್ರೀಂ ಅನ್ನುವಂತಹ ಬೀಜಾಕ್ಷರ ನೆಲೆಗೊಂಡಿದೆ. ಕ, ಎ, ಇ, ಲ, ಹ್ರೀಂ. ಹ, ಸ, ಕ, ಲ, ಹ, ಹ್ರೀಂ. ಸ, ಕ, ಲ, ಹ್ರೀಂ. ಇದು ಕಾದಿವಿದ್ಯೆ. ಪ್ರತಿ ಕೂಟದ ಕೊನೆ ಹ್ರೀಂಕಾರಕ್ಕೆ ಗುಹಾ ಅನ್ನೋದು ರಹಸ್ಯನಾಮ. ಈ ಗುಹಾ ಅನ್ನೋಲಿ ಹ್ರೀಂ ಅನ್ನುವಂತಹ ಬೀಜಾಕ್ಷರ ನೆಲೆಗೊಂಡಿದೆ. ಇದನ್ನು ಮಾಯಾ ಬೀಜ ಅಂತನೂ ಭುವನೇಶ್ವರಿ ತತ್ವ ಅಂತನೂ ಕರೀತಾರೆ. ಇದರಲ್ಲಿ ಹ ಅಂದರೆ ಶಿವ,
ರಾ ಅಂದರೆ ಅಗ್ನಿ, ಈ ಅಂದರೆ ಮಾಯಾಶಕ್ತಿ, ಅನುಸ್ವಾರ ಅನ್ನೋದು ನಾದೋತ್ಪತ್ತಿ ಅನ್ನುವಂತಹ ತತ್ವಗಳು ಕೂಡಿವೆ. ಹ್ರೀಂ ಅನ್ನೋದನ್ನು ತಾಂತ್ರಿಕ ಪ್ರಣವ ಅಂತಲೂ ಕರೀತಾರೆ. ಈ ಶ್ರೀವಿದ್ಯಾ ಪ್ರವರ್ತಕರಲ್ಲಿ ಗುಹನೂ ಒಬ್ಬ. ಅಂತಹ ಗುಹನ ಮಾತೆಯಾಗಿರೋಳು ಆ ಜಗನ್ಮಾತೆ. ತಮೋ ನಾಶಯತೀತಿ ತಾರಹ ಅನ್ನಂತೆ ತಾರಕಾಸುರನ ಸಂಹಾರ ಅಂದರೆ ಅಜ್ಞಾನವನ್ನು ನಾಶಪಡಿಸೋಕ್ಕೆ ಷಣ್ಮುಖಿ ಮುದ್ರೆಯಿಂದ ಸಮಾಧಿಯನ್ನು ಹೊಂದೋದು. ಹೃದಯ ಗುಹೆಯಲ್ಲಿ ಅಡಗಿರುವಂತಹ ಆ ಪರತತ್ವದ ಅರಿವನ್ನು ಪಡೆದಾಗಲೇ ಆ ಅಜ್ಞಾನದ ನಾಶವಾಗೋದು. ಷಣ್ಮುಖಿ ಮುದ್ರೆ ಅಂದರೆ ಸಿದ್ಧಾಸನದಲ್ಲಿ ಕೂತ್ಕೋಬೇಕು. 2 ಕೈಗಳ ಹೆಬ್ಬೆರಳುಗಳನ್ನು 2 ಕಿವಿಗಳ ರಂಧ್ರಗಳಲ್ಲಿಟ್ಟು ಮುಚ್ಕೋಬೇಕು. 2 ತರ್ಜನಿ ಬೆರಳುಗಳಿಂದ 2 ಕಣ್ಣುಗಳನ್ನು ಮುಚ್ಚಬೇಕು. 2 ಮಧ್ಯದ ಬೆರಳಿಂದ 2 ಮೂಗಿನ ಹೊಳ್ಳೆಗಳನ್ನು ಮುಚ್ಚಿಟ್ಕೋಬೇಕು. ಅನಾಮಿಕ ಮತ್ತು ಕಿರು ಬೆರಳಿನಿಂದ ನಮ್ಮ ತುಟಿಗಳನ್ನು ಮುಚ್ಕೋಬೇಕು. ಹೀಗೆ ಇದು ಷಣ್ಮುಖಿ ಮುದ್ರೆ. ಈ ಷಣ್ಮುಖಿ ಮುದ್ರೆಯಲ್ಲಿರುವಾಗ ಸಾಧಕನಿಗೆ ಓಂಕಾರನಾದ ಕೇಳಿಸುತ್ತೆ ಮತ್ತು ದಿವ್ಯ ಜ್ಯೋತಿಯ ದರ್ಶನವಾಗುತ್ತೆ. ಈ ನಾದ ಮತ್ತು ಜ್ಯೋತಿ ಅನುಸಂಧಾನದಿಂದ ಸಾಧಕ ಸಮಾಧಿ ಸ್ಥಿತಿಯನ್ನು ಹೊಂದ್ತಾನೆ. ಪ್ರಾರಂಭದಲ್ಲಿ ಷಣ್ಮುಖಿ ಮುದ್ರೆ ಸಾಧಕನಿಗೆ ಪೃಥ್ವಿ ತತ್ವದ ಸ್ವರ್ಣಮಯವಾದಂಥ ಹಳದಿ ವರ್ಣದ ಜ್ಯೋತಿಯ ದರ್ಶನವಾಗುತ್ತೆ. ಅನಂತರ ಜಲತತ್ವದ ಶುದ್ಧ ಶ್ವೇತವರ್ಣ, ಅಗ್ನಿತತ್ವದ ಕೆಂಪು ವರ್ಣ, ಅನಂತರ ವಾಯುತತ್ವದ ನೀಲವರ್ಣ, ಆಕಾಶ ತತ್ವದ ಅನೇಕ ವರ್ಣಗಳು ಜ್ಯೋತಿ ರೂಪವಾಗಿ ಕ್ರಮವಾಗಿ ಆತನಿಗೆ ಗೋಚರವಾಗುತ್ತೆ. ಅಂತ್ಯದಲ್ಲಿ ಸಾಧಕ ಸಮಾಧಿಯಲ್ಲಿ ಮಗ್ನನಾಗಿ ದಿವ್ಯವಾದಂತಹ ಅಮೃತಪಾನವನ್ನು ಮಾಡ್ತಾನೆ. ಕುಂಡಲಿನಿ ಶಕ್ತಿ ಸಹಸ್ರಾರಕ್ಕೆ ತಲುಪಿದಾಗ ಅಲ್ಲಿಂದ ಸ್ರವಿಸುವಂತಹ ಅಮೃತ ನಮ್ಮ ಶರೀರದಲ್ಲಿರುವಂತಹ 72,000 ನಾಡಿಗಳಲ್ಲೂ ಪ್ರವಹಿಸಿ ಆ ಒಂದು ದಿವ್ಯಾನಂದವನ್ನು ಉಂಟು ಮಾಡುತ್ತೆ. ಪೃಥ್ವಿ ತತ್ವದ ಧ್ಯಾನದಿಂದ ಶರೀರಕ್ಕೆ ಲಘುತ್ವ ಪ್ರಾಪ್ತವಾಗುತ್ತೆ. ಜಲತತ್ವದ ಧ್ಯಾನದಿಂದ ಹಸಿವೆ ಬಾಯಾರಿಕೆಗಳೆಲ್ಲ ನಾಶವಾಗುತ್ತೆ. ಜಲಸ್ತಂಭನ ಸಾಮರ್ಥ್ಯವೂ ಸಹ ಉಂಟಾಗುತ್ತೆ. ಹಾಗೆ ಅಗ್ನಿತತ್ವದ ಧ್ಯಾನದಿಂದ ಅತಿಯಾಗಿ ಭೋಜನ ಮಾಡುವಂತಹ ಮತ್ತು ಅತಿಯಾಗಿ ನೀರು ಕುಡಿಯುವಂತಹ ಸಾಮರ್ಥ್ಯ ದೊರಕತ್ತೆ. ಬೆಂಕಿಯಿಂದನೂ ಶರೀರಕ್ಕೆ ಯಾವುದೇ ಬಾಧೆ ಉಂಟಾಗೋದಿಲ್ಲ. ವಾಯುತತ್ವದ ಧ್ಯಾನದಿಂದ ತ್ರಿಕಾಲ ಜ್ಞಾನ ಲಭಿಸುತ್ತೆ. ಅಣಿಮಾದಿ ಅಷ್ಟಸಿದ್ಧಿಗಳ ಪ್ರಾಪ್ತವಾಗುತ್ತೆ. ಅಂತ್ಯದಲ್ಲಿ ಓಂಕಾರನಾದದೊಡನೆ ಐಕ್ಯತೆ ಉಂಟಾಗಿ ಸಹಸ್ರಾರದಿಂದ ಅಮೃತ ಸ್ರಾವವಾಗುತ್ತೆ. ಈ ಷಣ್ಮುಖಿ ಮುದ್ರೆಯೇ ತೇಜೋನಾದ ಧ್ಯಾನದ ಸೋಪಾನ ಅನಿಸಿ ಅಧಿಕಾರಿ ಅಂತರ್ಮುಖದಲ್ಲಿ ಆನಂದ ಪರವಶನಾದಂತಹ ಓಂಕಾರ ನಾದಾನುಸಂಧಾನವನ್ನು ಮಾಡ್ತಾ ನಾದಕ್ಕೂ ಅತೀತವಾದಂತಹ ಪರಬ್ರಹ್ಮ ಸ್ವರೂಪಿಣಿಯಾದ ಆ ಜಗನ್ಮಾತೆಯನ್ನು ಹೊಂದ್ತಾನೆ. ನಾದಕ್ಕೂ ಅತೀತವಾಗಿ ಅತ್ಯಂತ ರಹಸ್ಯವಾಗಿ ಗೋಪ್ಯವಾಗಿರೋದ್ರಿಂದ ಆ ಜಗನ್ಮಾತೆಯನ್ನು ಗುಹಾಂಬಾ ಅಂತ ಕರೆದಿರೋದು. ಯೋ ವೇದ ನಿಹಿತಂ ಗುಹಾಯಂ ಪರಮೇ ವ್ಯೋಮನ್ ಅನ್ನೋ ಶ್ರುತಿನೇ ಇದಕ್ಕೆ ಆಧಾರ. ಒಳಗೆ ಅತ್ಯಂತ ರಹಸ್ಯವಾಗಿ ಅತ್ಯಂತ ತೇಜೋರೂಪಿಯಾಗಿ ಕಾಂತಿಯುತವಾಗಿ ಚೈತನ್ಯ ರೂಪಿಯಾಗಿ ಅಡಗಿದಾಳೆ ಆ ಜಗನ್ಮಾತೆ. ಆಕೆಯನ್ನು ಅರಿಯುವುದು ತಿಳಿಯುವುದು ಯೋಗಿಗಳು ತಪಸ್ವಿಗಳಿಗೆ ಸಾಧಕರಿಗೆ ಮಾತ್ರ ಸಾಧ್ಯವಾಗತ್ತೆ. ಆ ಮಾರ್ಗದ ಕಡೆಗೆ ಹೋಗುವುದು ನಮ್ಮೆಲ್ಲರ ಧ್ಯೇಯವಾದಾಗ ನಾವು ಆ ರೀತಿ ದೀಕ್ಷಾಬದ್ಧರಾಗಿ ಜಗನ್ಮಾತೆಯನ್ನು ಅರಿಯುವಂತಹ ಪ್ರಯತ್ನದೆಡೆಗೆ ನಮ್ಮ ಬದುಕನ್ನು ಸಾಗಿಸಿದ್ದೇ ಆದರೆ ಎಲ್ಲರಿಗೂ ಸುಲಭವಾಗಿ ಒಲಿಯುವಂಥವಳು ಆ ಜಗನ್ಮಾತೆ. ಹಾಗೆ ಆಕೆಯ ಒಂದೊಂದು ನಾಮಗಳ ಅರ್ಥವನ್ನು ನಾವು ಅನುಸಂಧಾನ ಮಾಡ್ತಾ ಆಕೆಯ ಕಡೆಗೆ ಹೋಗುವಂತಹ
ಪ್ರಯತ್ನವನ್ನು ಮಾಡೋಣ, ಅದರಲ್ಲಿ ಸಫಲತೆಯನ್ನು ಹೊಂದೋಣ. ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.